ನಮಸ್ತೆ. ನಾನು ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ, ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ಪ್ರದೇಶ ಪ್ರಮುಖ. ಇವತ್ತು ಈ ವಿಡಿಯೋಕ್ಕೆ ಬರಲಿಕ್ಕೆ ಪ್ರಧಾನ ಕಾರಣ, ನಮ್ಮ ಇಡೀ ಸನ್ಯಾಸಿ ಸಮಾಜವನ್ನು, ಸಂತ ಕಮ್ಯುನಿಟಿಯನ್ನು ನಮ್ಮ ಉತ್ತರ ಪ್ರದೇಶದಲ್ಲಿದ್ದ ಮುಲಾಯಂ ಸಿಂಘಿನ ಮಗ, ಸಮಾಜವಾದಿ ಪಾರ್ಟಿ ಅಧ್ಯಕ್ಷರಾದ ಅಖಿಲ್ ಯಾದವ್ ತುಂಬ ಇನ್ಸಲ್ಟ್ ಮಾಡಿದ್ದಾರೆ. ಅವರು ಇವತ್ತು ಸ್ಟೇಟ್ಮೆಂಟಲ್ಲಿ ಹೇಳಿದರೆ, ಸನ್ಯಾಸಿಗಳಂದರೆ ಧರ್ಮಾಚಾರ್ಯರಂದರೆ ಮಾಫಿಯಾಗಳು ಮತ್ತು ಸನ್ಯಾಸಿಗಳು ಬೇರೆ ಬೇರೆ ಅಲ್ಲ ಅಂತ. ಆಗ ನಮ್ಮ ಇಡೀ ಹಿಂದೂ ಧರ್ಮದ ಗುರುಗಳಾಗಿರುವ ಧರ್ಮಾಚಾರ್ಯರನ್ನು, ಸನ್ಯಾಸಿಗಳಾಗಿದ್ದ ನಮ್ಮ ಧರ್ಮಾಚಾರ್ಯರನ್ನು, ತ್ರಿಕಾಲಜ್ಞಾನಿಗಳಾಗಿರುವ ನಮ್ಮ ಎಲ್ಲ ಗುರುಗಳನ್ನು ಅವರು ಮಾಫಿಯಾಗೆ ಸಮಾನವಾಗಿ ಹೇಳಿದು ನಮ್ಮ ಹಿಂದೂ ಸಮಾಜಕ್ಕೆ ಹಾಗೂ ನಮ್ಮ ಸನ್ಯಾಸಿ ಸಮಾಜಕ್ಕೆ ತುಂಬ ದುಃಖವಾಗಿದೆ. ನಾವು ತುಂಬ ಶಕ್ತವಾದ ರೀತಿಯಲ್ಲಿ ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೇವೆ. ಅಖಿಲೇಶ್ ಯಾದವ್ ಆದಷ್ಟು ಬೇಗ ಆ ಪ್ರಸ್ತಾವನೆಯನ್ನು ಹಿಂದೆ ತೆಗಿಬೇಕು, ಅವರು ಕ್ಷಮಾಪಣೆಯನ್ನು ಮಾಡಬೇಕು. ಇನ್ನು ಕ್ಷಮಾಪಣೆಯನ್ನು ಮಾಡಲಿಕ್ಕೆ ಅವರು ಹಿಂದೆ ಬಂದಿದ್ದರೆ, ಕ್ಷಮಾಪಣೆ ಮಾಡಲಿಕ್ಕೆ ಅವರು ರೆಡಿ ಆಗದಿದ್ದರೆ, ನಾವು ಇಡೀ ಭಾರತದಲ್ಲಿ ಸಂಪೂರ್ಣವಾಗಿ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದಾರೆ. ನಮ್ಮ ರಾಷ್ಟ್ರ ಕಾರ್ಯ ಮಹಾಮಂತ್ರಿ ಸ್ವಾಮಿ ಜಿತೇಂದ್ರ ಸರಸ್ವತಿ ಅವರು ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಅದಕ್ಕೆ ನಾವೆಲ್ಲ ಸಂತರನ್ನು ಇರಬೇಕು. ನಮ್ಮ ಸಂತರ ಮೇಲೆ ಈಗ ಆಕ್ರಮಣವನ್ನು, ನಮ್ಮ ಸಂತರ ಮೇಲೆ ಅಪವಾದವನ್ನು ಪ್ರಾರಂಭವಾಗಿದೆ. ಇದು ಯಾವ ಕಾರಣಕ್ಕೆ ನಾವು ಒಪ್ಪಿಸಿಕೊಳ್ಬಾರ್ದು. ಇದಕ್ಕೆ ನಾವು ಶಕ್ತವಾದ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು. ಅಖಿಲೇಶ್ ಯಾದವ್ ಆದಷ್ಟು ಬೇಗ ಕ್ಷಮಾಪಣೆಯನ್ನು ಮಾಡಬೇಕಂತ ಹೇಳ್ತೇವೆ. ನಮಸ್ತೆ.